ಫೈರ್ ಶಿಲುಬೆಗೇರಿಸಿ ಅಂತಿದ್ರಲ್ಲ, ಎಲ್ಲ 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 ನೆರವೇರಿತು. ಗ್ರೀಕ್ ಭಾಷೆಯಲ್ಲಿ ತೆತ್ತೆಲೆತ್ಸಾಯ್ ಅಂತ ಹೇಳ್ತಾರೆ. ತೆತ್ತೆಲೆತ್ಸಾಯ್, ತೆಲೆಯೋ ಅಂತ ಹೇಳಿದ್ರೆ ಅಂತಿಮ, ಮುಕ್ತಾಯ, ಕೊನೆ. ಇಟ್ಸ್ ಓವರ್, ಫಿನಿಶ್ಡ್. ತೆಥೆಲ್ ಅಂತ ಪುಸ್ತಕಗಳಲ್ಲಿ ಬರೆಯೋರು. ತೆಥೆಲ್ ಅಂತ ಹೇಳಿದ್ರೆ ಮುಗಿಯಿತು. ಈಗ ನಾವು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ, ನೀವು ಸಂಪೂರ್ಣವಾಗಿ ಎಲ್ಲವೂ ಕಟ್ಟಿದ್ರೆ ತೆಥೆಲ್ ಅಂತ ಬರೆಯೋರು. ತೆತ್ತೆಲೆತ್ಸಾಯ್, ಯು ಹ್ಯಾವ್ ಫಿನಿಶ್ಡ್ ಪೇಯಿಂಗ್. ಸಂಪೂರ್ಣವಾಗಿ ತೀರಿಸಲಾಗಿದೆ ಎಂಬುದಾಗಿ ಅರ್ಥ. ಯೇಸು ಸ್ವಾಮಿ ಎಲ್ಲ ನೆರವೇರಿತು ಯಾರಿಗೆ ಹೇಳಿದ್ರು? ತನಗೆ ಹೇಳ್ಕೊಂಡ್ರ? ಬಹುಶಃ ಕೆಲವೊಂದು ವಿಷಯಗಳನ್ನ ನಾವು ಗಮನಕ್ಕೆ ತಂದುಕೋಬೇಕು. ತೆತ್ತೆಲೆತ್ಸಾಯ್, ಮೊದಲು ಆದಾಮನನ್ನ ನೋಡಿ ಹೇಳುತ್ತಾರೆ, ಎಲ್ಲವೂ ನೆರವೇರಿತು. ಆದಾಮ, ನಿನ್ನನ್ನು ಸೃಷ್ಟಿಸಿ ಸುಂದರವಾದ ತೋಟದಲ್ಲಿ ನಿನಗೆ ಜೀವವನ್ನು ಕೊಟ್ಟರೆ ನನ್ನ ವಿರುದ್ಧ ನೀನು ತಪ್ಪು ಮಾಡಿದೆ, ಪಾಪ ಮಾಡಿದೆ. ಆಗ ತೋಟದಿಂದ ನಿನ್ನನ್ನು ಹೊರಗಟ್ಟುವಾಗ ಒಂದು ದಿನ ನಿನ್ನನ್ನು ನೋಡಿ ನಿನಗೆ ವಿಮೋಚನೆಯನ್ನ ಕೊಡುವೆನು ಎಂಬುದಾಗಿ ಹೇಳಿದ ಮಾತುಗಳು ಇಂದು ನೆರವೇರಿತು. ಆದಾಮ, ತೆತ್ತೆಲೆತ್ಸಾಯ್, ಇಟ್ಸ್ ಓವರ್, ಐ ಹ್ಯಾವ್ ಸೇವ್ಡ್ ಯು. ಪ್ರೀತಿಯ ಸಹೋದರ ಸಹೋದರಿಯರೇ, ಸಾಮುವೇಲನ 2ನೇ ಗ್ರಂಥ 7ನೇ ಅಧ್ಯಾಯದಲ್ಲಿ ದಾವೀದ ರಾಜನಿಗೆ ಒಂದು ವಾಗ್ದಾನವನ್ನ ದೇವರು ಮಾಡಿಕೊಡ್ತಾರೆ. ನಿನ್ನ ಸಾಮ್ರಾಜ್ಯಕ್ಕೆ ಅಂತ್ಯವೇ ಇರದು, ನಿನ್ನ ಸಾಮ್ರಾಜ್ಯಕ್ಕೆ ಅಂತ್ಯವೇ ಇರದು. ನಿನ್ನ ವಂಶದಿಂದ ಶಾಶ್ವತವಾಗಿ ಇಸ್ರಾಯೇಲ್ ಜನಾಂಗವನ್ನು ಆಡಳಿತ ಮಾಡುವಂತಹ ರಾಜನು ಬರುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇರದು. ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ ಗಾಬ್ರಿಯೇಲ್ ದೂತನು ಮಾತೆ ಮರಿಯಮ್ಮನವರಿಗೆ ಮಂಗಳವಾರ್ತೆಯನ್ನ ಹೇಳುವುದಾದರೆ, ದಾವೀದ ರಾಜನ ಸಿಂಹಾಸನವನ್ನು ಚಿರಕಾಲ ಆಳುವಂತಹ ಮಗು ನಿನ್ನ ಮಗುವಾಗಿ ಹುಟ್ಟಿ ಬರುವನು. ದಾವೀದ ರಾಜನಿಗೆ ಇವತ್ತು ಯೇಸು ಸ್ವಾಮಿ ಹೇಳ್ತಾರೆ, ದಾವೀದ, ನಿನಗೆ ಹೇಳಿದ ಮಾತುಗಳು, ನಿನ್ನ ಸಾಮ್ರಾಜ್ಯ ಶಾಶ್ವತವಾಗಿ ಉಳಿಯುತ್ತದೆ ಎಂದು ಹೇಳಿದ ಮಾತುಗಳು ನನ್ನ ಮುಖಾಂತರ ನೆರವೇರಿದೆ. ಈ ಭೂಪರಲೋಕಗಳ ರಾಜನಾಗಿ ಶಾಶ್ವತಕ್ಕೂ ಜೀವಿಸುವ ನಿನ್ನ ದೇವರು ಇಲ್ಲಿದ್ದಾನೆ. ತೆತ್ತೆಲೆತ್ಸಾಯ್, ಎಲ್ಲವೂ ನೆರವೇರಿತು. ಸುಂದರವಾದ ಮಾತುಗಳು. ಪ್ರೀತಿಯ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ ಜನಾಂಗ ಕಷ್ಟಪಡುತ್ತಿರಬೇಕಾದರೆ, ಸಾಮುವೇಲ್ 1ನೇ ಗ್ರಂಥದಲ್ಲಿ 8ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ ಜನಾಂಗ ಹೋಗಿ ಸಾಮುವೇಲ್ ಪ್ರವಾದಿಯ ಬಳಿ ಕೇಳ್ತಾರೆ, ನಮಗೊಂದು ರಾಜನು ಬೇಕು ಎಂಬುದಾಗಿ. ಆದರೆ ಸಾಮುವೇಲ್ ಪ್ರವಾದಿ ಹೇಳ್ತಾನೆ, ನಿಮಗೆ ರಾಜ ಬೇಡ, ನೀನು ಕಷ್ಟದಲ್ಲಿ ದುಃಖದಲ್ಲಿ ಗುಲಾಮರಾಗಿ ಕಷ್ಟಪಡುತ್ತಿರಬೇಕಾದರೆ ನಿಮ್ಮ ಕಷ್ಟಗಳನ್ನು ಪರಿಗಣಿಸಿ ನಿಮಗೆ ವಿಮೋಚನೆಯನ್ನ ಕೊಟ್ಟವರು ದೇವರು, ಯುದ್ಧಗಳನ್ನ ಗೆದ್ದವರು ದೇವರು, ಹಾಲು ಜೇನು ಅರಿವ ನಾಡನ್ನ ನಿಮಗೆ ಕೊಟ್ಟವರು ದೇವರು. ಅಂತಹ ದೇವರು ನಿಮಗೆ ರಾಜರಾಗಿರಲಿ ಎಂಬುದಾಗಿ ಹೇಳಿದ್ರು. ಆದರೆ ಅವರು ಕೇಳಲಿಲ್ಲ. ನಮಗೆ ರಾಜರುಗಳು ಬೇಕೇ ಬೇಕು ಅಂತ ಕೇಳಿದಾಗ ಹೇಳ್ತಾರೆ, ಅವರು ಸ್ವಾರ್ಥಿಗಳಾಗ್ತಾರೆ. ನಿಮ್ಮ ಜೀವನಕ್ಕೆ ಅವರು ಬೆಂಬಲವನ್ನ ಕೊಡೋದಿಲ್ಲ, ಬದಲಾಗಿ ನಿಮ್ಮ ಜೀವನವನ್ನ ಅವರು ನಾಶ ಮಾಡುತ್ತಾರೆ ಎನ್ನುವ ಎಚ್ಚರಿಕೆಯನ್ನು ಕೊಡ್ತಾರೆ. ಆದರೆ ಅವರು ಕೇಳೋದಿಲ್ಲ. ಎಜೇಕಿಯೇಲ್ ಪ್ರವಾದಿ 34ನೇ ಅಧ್ಯಾಯದಲ್ಲಿ ಪ್ರವಾದಿ ಹೇಳ್ತಾನೆ, ಸಾಕು, ಈ ಲೋಕದ ರಾಜರುಗಳು ನನ್ನ ದೈವ ಜನರನ್ನ ಹಿಂಸೆಗೆ ಒಳಗಾಗಿಸಿದ್ದು ಸಾಕು, ಇನ್ನು ಮುಂದೆ ಇವರಿಗೆ ನಾನೇ ಕುರಿಗಾಯಿ ಆಗಿರುವೆನು, ನಾನೇ ಇವರಿಗೆ ಕುರಿಗಾಯಿ ಆಗಿರುವೆನು. ಎಜೇಕಿಯೇಲ್ ಪ್ರವಾದಿಯ ಮುಖಾಂತರ
ಹೇಳಿದ ಮಾತುಗಳು. ಯೇಸು ಸ್ವಾಮಿ ಆ ವಾಕ್ಯಗಳನ್ನು ಮತ್ತೆ ಮನಸ್ಸಿಗೆ ತಂದುಕೊಂಡು ಯೋಹಾನನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನಾನೇ ನಿಜವಾದ ಕುರಿಗಾಹಿ, ನಾನೇ ನಿಜವಾದ ಕುರಿಗಾಹಿ. ಈ ಮಾತುಗಳನ್ನು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಬಹುಶಃ ಇವತ್ತು ಶಿಲುಬೆಯಿಂದ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ನಿಜವಾದ ಕುರಿಗಾಹಿ ನಿನಗೋಸ್ಕರ ಪ್ರಾಣವನ್ನ ತ್ಯಾಗ ಮಾಡಿ ಈ ಶಿಲುಬೆ ಮರದ ಮೇಲೆ ನಿಂತಿದ್ದಾನೆ. ತೆತ್ತೆಲೆತ್ಸಾಯ್, ಎಲ್ಲವೂ ನೆರವೇರಿದೆ. ಇನ್ನು ಮುಂದೆ ನೀನು ಭಯಪಡುವುದು ಬೇಡ. ನಿನ್ನ ರಕ್ಷಣೆ ನನ್ನಲ್ಲಿದೆ, ನಿನ್ನ ಜೀವ ನನ್ನಲ್ಲಿದೆ. ಹೇಗೆ ಒಂದು ಕುರಿಗಾಯಿ ತನ್ನ ಕುರಿಗಳಿಗೋಸ್ಕರ ಪ್ರಾಣವನ್ನ ತ್ಯಾಗ ಮಾಡುತ್ತಾನೋ ಅದೇ ರೀತಿಯಲ್ಲಿ ನಾನು ನಿಮಗೋಸ್ಕರ, ನಿಮ್ಮ ಉದ್ಧಾರಕ್ಕೋಸ್ಕರ, ನಿಮ್ಮ ವಿಮೋಚನೆಗೋಸ್ಕರ ನಾನು ನನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದೇನೆ. ಜನರೇ, ಇಸ್ರಾಯೇಲ್ ಜನಾಂಗವೇ, ತೆತ್ತೆಲೆತ್ಸಾಯ್, ಐ ಹ್ಯಾವ್ ಪೇಯ್ಡ್ ಇನ್ ಫುಲ್. ಪ್ರೀತಿಯ ಸಹೋದರ ಸಹೋದರಿಯರೇ, ಮಾತ್ರವಲ್ಲದೆ ಯೇಸು ಸ್ವಾಮಿ ಕಾಣಾ ಊರಿನಲ್ಲಿ ಈ ಮದುವೆ ಹಬ್ಬ ಆಚರಣೆಗಳಲ್ಲಿ ಇದ್ದಾಗ ಅಲ್ಲಿ ದ್ರಾಕ್ಷರಸ ಖಾಲಿಯಾಗಿದೆ. ಮಾತೆ ಮರಿಯಮ್ಮನವರು ಹೇಳ್ತಾರೆ, ಸ್ವಾಮಿ ನೀವೇನಾದರೂ ಮಾಡಬೇಕು. ಆಗ ಯೇಸು ಸ್ವಾಮಿ ತನ್ನ ತಾಯಿಗೆ ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ? ಟೈಮ್ ಇನ್ನೂ ಬರಲ್ಲ. ಏನು ಹೇಳ್ತಾರೆ? ಇನ್ನ ನನ್ನ ಸಮಯ ಬಂದಿಲ್ಲ ಎಂಬುದಾಗಿ ಹೇಳ್ತಾರೆ. ತನ್ನ ತಾಯಿಗೆ, ಅಮ್ಮ ಇನ್ನೂ ನನ್ನ ಸಮಯ ಬಂದಿಲ್ಲ. ಏನು ಅದು ಸಮಯ? ಯಾವುದು ಆ ಸಮಯ? ಆತನ ಯಾತನೆ, ಮರಣ, ಇದು ಸಮಯ. ಬಹುಶಃ ಶಿಲುಬೆ ಅಡಿಯಲ್ಲಿ ನಿಂತಿರುವ ತನ್ನ ತಾಯಿಯನ್ನ ನೋಡಿ, ಅಮ್ಮ ತೆತ್ತೆಲೆತ್ಸಾಯ್, ಎಲ್ಲವೂ ನೆರವೇರಿದೆ. ನಾನು ಆವತ್ತು ಸಮಯ ಬಂದಿಲ್ಲ ಅಂತ ಹೇಳಿದೆ, ನಾನು ಹೇಳಿದ ಸಮಯ ಇದೆ. ಇನ್ನು ಮುಂದೆ ನಾನು ನಿನ್ನ ಮಗನು ಮಾತ್ರವಲ್ಲ, ಈ ಭೂಲೋಕದ ರಕ್ಷಕ, ಈ ಭೂಲೋಕದ ಪಾಲಕ, ಈ ಭೂಲೋಕವನ್ನು ರಕ್ಷಿಸುವ, ಮುನ್ನಡೆಸುವ ಒಳ್ಳೆಯ ಕುರಿಗಾಯಿ ಎಂಬುದನ್ನು ಮಾತೆ ಮರಿಯಮ್ಮನವರಿಗೆ ಹೇಳ್ತಾರೆ. ಅಮ್ಮ ತೆತ್ತೆಲೆತ್ಸಾಯ್. ಎಷ್ಟು ಒಳ್ಳೆಯ ಮಾತುಗಳು. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಕೂಡ ಯೇಸು ಸ್ವಾಮಿ ಅದೇ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ. ತೆತ್ತೆಲೆತ್ಸಾಯ್. ಯಾಕೆ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ವಿಮೋಚನೆಯನ್ನ ಪಡೆಯುವಂತೆ, ನಿತ್ಯ ಜೀವವನ್ನು ಪಡೆಯುವಂತೆ, ಮತ್ತೆ ನೀವು ಸಾವಿಗೆ ಒಳಗಾಗದೆ ನಿತ್ಯ ಜೀವವನ್ನು ಪಡೆಯುವುದಕ್ಕೋಸ್ಕರ ಸಾವನ್ನು ಜಯಿಸಿ, ಪಾಪವನ್ನು ಜಯಿಸಿ, ನಾನು ನಿನ್ನೊಡನೆ ನಿನಗೋಸ್ಕರ ಬಲಿಯನ್ನಾಗಿ ಸಮರ್ಪಿಸಿ ನಿಂತಿದ್ದೇನೆ. ನನ್ನ ಪ್ರೀತಿಯ ಜನರೇ, ತೆತ್ತೆಲೆತ್ಸಾಯ್, ಐ ಹ್ಯಾವ್ ಪೇಯ್ಡ್ ಇನ್ ಫುಲ್ ಆನ್ ಯುವರ್ ಬಿಹಾಫ್. ನಿಮ್ಮ ಪರವಾಗಿ ಭೂಲೋಕದಲ್ಲಿ ಇದ್ದಂತಹ ಪಾಪಗಳಿಗೆ, ಇರುವಂತಹ ಪಾಪಗಳಿಗೆ, ಬರುವಂತಹ ಪಾಪಗಳಿಗೆ ನಾನು ಬೆಲೆಯನ್ನ ಕಟ್ಟಿದ್ದೇನೆ. ತೆತ್ತೆಲೆತ್ಸಾಯ್, ಐ ಹ್ಯಾವ್ ಪೇಯ್ಡ್ ಇನ್ ಫುಲ್. ಐ ಹ್ಯಾವ್ ಪೇಯ್ಡ್ ಇನ್ ಫುಲ್. ಯು ನೀಡ್